ಕೇಳ್ತಾ ಹೋಗಿ. ಉಳುವ ಯೋಗಿಯ ನೋಡಲ್ಲಿ ಅಂತ ಕುವೆಂಪು ಹೇಳಿದ್ರು. ನಂದೇ ಗದ್ದೆ, ನಂದೇ ತೋಟ, ನನ್ನ ಕೊಟ್ಟಿಗೆದೆ ಸಗಣಿ ಗೊಬ್ಬರ, ನಮ್ಮನೆ ಹಾಡ್ಯದ್ದೇ ದರ್ಗು. ಈ ಮಣ್ಣಿಗೂ ನನಗೂ ಒಂಥರ ಋಣ ಇತ್ತು. ಋಣಕ್ಕಿಂತ ಹೆಚ್ಚಾಗಿ ಬಾಂಧವ್ಯ ಇತ್ತು. ನಾನೇ ಕಂಡ್ರು ನಿಜವಾದ ಮಣ್ಣಿನ ಮಗ. ಈ ಮಣ್ಣು ಅಂದ್ರೆ ನಂಗ್ ಪ್ರೀತಿ. ಆ ಮಣ್ಣಲ್ಲಿ ಬೆಳೆಯೋ ತರಕಾರಿ ಅಂದ್ರೆ ರುಚಿ. ನಾನು ಪ್ರಪಂಚ ದುಡ್ಡಿನ ಹಿಂದೆ ಹೊರಟ್ವಿ. ತರಕಾರಿ ಮಾರಕ್ ಶುರು ಮಾಡಿದೆ. ಜಾಸ್ತಿ ತರಕಾರಿ ಬೇಕು ಅಂತ ಯಾವುದೋ ಊರಲ್ಲಿ ಯಾರೋ ತಯಾರಿಸಿದ ರಾಸಾಯನಿಕ ಗೊಬ್ಬರನ ಅದಕ್ಕೆ ಹಾಕಿದೆ. ಏನ್ ಇಳುವರಿ, ಹೊಟ್ಟೆ ತುಂಬಾ ದುಡ್ಡು. ಕೊಟ್ಟಿಗೆ ಗೊಬ್ಬರಕ್ಕೂ ನಮ್ ದನ ಸಗಣಿಗೂ ಮಣ್ಣಿಗೂ ನಮಗೂ ಎಂತ ಫ್ರೆಂಡ್ಶಿಪ್ ಇತ್ತು. ಅದನ್ನೆಲ್ಲ ದುಡ್ಡಿನ ಆಸೆಗೆ ನಾನು ಬಲಿ ಕೊಟ್ಬಿಟ್ಟೆ. ಎಲ್ಲ ಕಲಬೆರಕೆ. ಅದನ್ನ ಈ ಶಂಕರಪ್ಪ ತಿಂದ, ವನಮಾಲಮ್ಮ ತಿಂದ, ರಾಜೀವ ತಿಂದ, ನಾನ್ ತಿಂದೆ. ಅಲ್ಲಿ ಆ ಪಾಪದ ಮಗು ಪೂರ್ವಿನೂ ತಿಂತು. ಏನು ತಪ್ಪು ಮಾಡದೆ ಇರೋ ಆ ಮಗುಗೆ ನಾ ಕೊಟ್ಟು ಶಿಕ್ಷೆ. ನಾನು ಅಂದ್ರೆ ನಮ್ ಜನರೇಷನ್, ನಮ್ಮ ಆಹಾರ ಪದ್ಧತಿ, ನಮ್ ದುರಾಸೆ, ನಮ್ಮ ಮಾರ್ಕೆಟು. ಇವತ್ತು ಮಣ್ಣಲ್ಲಿ ಸತ್ವನೇ ಇಲ್ಲ ಕಂಡ್ರು. ನಾವು ಮುಂದಿನ ಪೀಳಿಗೆಗೆ ಒಳ್ಳೆ ಮಣ್ಣನ್ನು ಉಳಿಸದೆ ಹೋದ್ರೆ ಈ ಮಕ್ಕಳು ಮರಿಗಳೆಲ್ಲ ನಮ್ಮ ಕಣ್ಣೆದುರುಗಡೆ ನಕ್ಕುಳುಗಳ ತರ ಬಿದ್ದು ಸಾತ್ತು ಹೋಗ್ತಾವೆ ಕಂಡ್ರು. ಸಾತ್ತು ಹೋಗ್ತವೆ.